ಲತಾ ತಗೋ ಏನು ಬೇಕು ಆರ್ಡ್ರ್ ಮಾಡ್ಕೋ. ಏನು ಬೇಡ ಕಣ್ರಿ. ಅದಕ್ಕೆ ಸಂಕೋಚ ಪಟ್ಕೊಂಡಿಲ್ಲ. ತಗೋದು ಏನು ಬೇಕು ತಗೊಂಡು ಕುಡಿ ಕಾಫಿ ಕುಡ್ಕೋ. ಏನಾರು ಬೇಕಾದ್ರೆ ತಗೊಂತೀನೋ. ಏನು ಬೇಡ ಬಿಡಿ, ಕಾಫಿನೇ ಸಾಕು. ಯಾಕೆ ಕರ್ಕ ಬಂದ್ರಲ್ಲ? ಏನಿಲ್ಲ, ಸುಮ್ಮನೆ ಸಾಮಾನು ತಗೋಬೇಕಾಯ್ತು ಓಸಿ ಅಂಗಡಿಗೆ. ಮನೇಲಿ ಒಬ್ಳೆ ಇರ್ತೀಯಲ್ಲ, ಬೇಜಾರಾಯ್ತದೆ ಅಂದ್ಬಿಟ್ಟು ಕರ್ಕ ಬಂದೆ. ಹೆಂಗೂ ನೋವು ಅವಳಲ್ಲ, ವೆಣ್ಗಡ್ಗೆ ಗಿಡ್ಗೆ ಮಾಡ್ಕೊಡ್ತಾಳೆ. ಓ ಸರಿ, ನಾನು ಇದೆಯಕ್ಕಪ್ಪ ಹಿಂಗಿದ್ದಕ್ಕಿದ್ದಂಗೆ ರೆಡಿ ಆಗು ಅಂದ್ಬಿಟ್ಟು ಫೋನ್ ಮಾಡಿದ್ರು ಅನ್ಕೊಂಡೆ. ಸುಮ್ಮನೆ ಮಾಡಿದ್ದು ಕತೆ ಅದಕ್ಕೆ. ಏನು ಒಬ್ಳೆ ಇರ್ತೀಯಲ್ಲ ಮನೇಲಿ, ಬೇಜಾರಾಯ್ತದೆ ಅಂದ್ಬಿಟ್ಟು ಕರ್ಕ ಬಂದೆ. ನೋಡಪ್ಪ, ಎಲ್ಲರೂ ಕರ್ಕ ಹೋಗಿಲ್ಲ ಅಂದ್ರೆ ಕರ್ಕ ಹೋಗಿಲ್ಲ ಅನ್ನೋದು, ಹಿಂಗೆ ಕರ್ಕ ಬಂದರೆ ಯಾಕೆ ಏನು ಅಂತ ಪ್ರಶ್ನೆ ಮಾಡೋದು. ಕೇಳ್ಬೇಡ್ದ ಯಾಕೆ ಏನು ಅಂತ? ಕೇಳಬೇಕು ಕತೆ. ಇನ್ನೇನ್ಲೇ ಹೆಂಗೆ ಮಾಡೋದು ಫಂಕ್ಷನ್ಗೆ ಅಂತ ತಲೆ ಕೆಟ್ಟೋಗೋದಕ್ಕಲ್ಲೇ. ಏನು ಎಲ್ಲರೂ ನಿನ್ನ ಮಗಳು ಫಂಕ್ಷನ್ ಮಾಡಕ್ಕಿಲ್ವ ಅಂತ ಕೂತವ್ರೆ. ಎಂತೆ ಫಂಕ್ಷನ್ ಮಾಡಿರಿ? ಅವ್ರೇನೋ ಹೇಳ್ತಾರೆ ಕಣ್ರಿ, ಈಗ ಸುಮಾರಾಗಿ ಮಾಡ್ತೀವಿ ಅಂದ್ರೆ 2-3 ಲಕ್ಷ ಇಲ್ದಾನೆ ಆಗ್ತದೆ. ಅದೇ ತಲೆ ಕೆಟ್ಟೋದಂಗಾಗದೆ. ಹೆಂಗೂ ಸ್ವಲ್ಪ ಹಾಕ್ನೇ ಬೇಕಲ್ಲ. ಹೆಂಗೆ ಮಾಡೋದು ಅಂತ ಏತ್ನೇ ಆಗೋಗದೆ ಕದೆ. ಏನು ಮಾಡೋದು? ನಾನೊಂದು ಮಾತು ಹೇಳ್ತೀನಿ ಕೇಳಿರಾ? ಹೇಳು, ಅದೇನು ಹೇಳು. ರೀ, ನಾನು ಹೇಳ್ತೀನಿ ಕೇಳಿ. ಬೇಕಾದ್ರೆ ಯಾವಾಗಾರೇ ಆರತಿ ಶಾಸ್ತ್ರ ಮಾಡ್ಬೋದು. ಈಗ ಸದ್ಯಕ್ಕೆ ಸಿಂಪಲಾಗಿ ಸೊಪ್ಪಾಕ ಶಾಸ್ತ್ರ ಮಾಡಿಬಿಟ್ಟು ಎತ್ತಾಕ್ಬಿಡೋದ. ಯಾರು ಊಟನೂ ಮಾಡೋಕ್ಕಿಲ್ಲ, ಏನೂ ಇಲ್ಲ. ಬೇಕಾದ್ರೆ ಆಮೇಲೆ ಬೇಕಾದ್ರೆ ಯಾವಾಗ ಬೇಕಾದ್ರೂ ಮಾಡ್ಬೋದು. ಇನ್ನೊಂದು ವರ್ಷ ಬಿಟ್ಕೊಂಡು ಮಾಡಿದ್ರು ಆಯ್ತದೆ ಆರತಿ ಶಾಸ್ತ್ರವ. ಅದ್ರ ಬಗ್ಗೆ ಯಾಕೆ ತಲೆಗೆಡ್ಸ್ಕೊಳ್ಳೋದು? ಈಗ ಸುಮ್ಮನೆ ನಿಮಗೆ ಗೊತ್ತು ತಾನೇ, ಖರ್ಚೆಲ್ಲ ಜಾಸ್ತಿ ಆಗದೆ, ದುಡ್ಡಿಲ್ಲ ಕೈಲಿ. ಸಾಲ ಮಾಡ್ಕೊಂಡು ಮಾಡ್ಬಿಟ್ಟು ಆಮೇಲೆ ನಳ್ಳಾಡಕ್ಕದ. ಅದನ್ನೇ ಯತ್ನೆ ಮಾಡ್ತೇನೆ ನಾನು. ಅದಕ್ಕೆ ಚೀಟಿಲಿ 2 ಲಕ್ಷ ಎತ್ಕೊಂಡಂಗೆ ಮಾಡೇ ಬಿಡೋದ. ಅದು ಯಾಕೆ ಅಂತ ಅಂದ್ಕೊಂಡೆ. ಈಗ ಚೀಟಿ ದುಡ್ಡಲ್ಲಿ ಫಂಕ್ಷನ್ ಮಾಡಿಬಿಟ್ರುವೆ ಮುಯಿ ಬಿಡೋಕು ಮುಯಿ ಹಾಕ್ತಾರೆ ಅಂತ ನಾವು ಮುಯಿ ಮೇಲೆ ಗ್ಯಾರಂಟಿ ಮಾಡಿಕೊಂಡು ಮಾಡೋಕ್ಕಾಗಿಲ್ಲ. ಫಂಕ್ಷನ ಹಾಕಿದ್ರು ಆಗ್ತಾರಿಲ್ಲ. ಆಮೇಲೆ ಒಡವೆ ಹತ್ರ ಬಿಡ್ಸೋ ನಿನ್ನವ. ಅದೇ ಒಂದು ಯೋಚನೆ ಆಗ್ಬಿಟ್ಟದ ಅಕ್ಕಿಯ. ನಾನೊಂದು ಮಾತು ಹೇಳೋಣ, ಅದ್ರ ಬಗ್ಗೆ ಎಲ್ಲ ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಬೆಟಕ್ಕೆ ಸೀರೆ ಉಡಿಸಿ ಸೈ ಅನ್ಸ್ಕೊಳಕ್ಕೆ ಆಯ್ಕಿಲ್ಲ ಇವತ್ತಿನ ಪರಿಸ್ಥಿತಿಲಿ. ಹಾಸಿಗೆದಷ್ಟು ಕಾಲು ಚಾರ್ಜರ್ ಕಲಿಬೇಕು ರೀ. ಮತ್ತು ಸುಮ್ಮನೆ ಒಂದು 5 ಸೇರು ಅಕ್ಕಿ ಹಾಕ್ಬಿಟ್ಟು ಸಾರು ಮಾಡ್ಬಿಟ್ಟು ಒಂಥರ ಪಲ್ಯ, ಹಪ್ಪಳ, ಉಪ್ಪಿನಕಾಯಿ, ಬೇಕಾದ್ರೆ ಒಂಚೂರು ಕೇಸರಿ ಬತ್ತು ಇಷ್ಟು ಮಾಡಿಬಿಟ್ಟು ನಮ್ಮ ಮನೆ ಸುತ್ತಲವ್ರು ಕರ್ದು ಸೊಪ್ಪಾಕಿ ಹಾಕ್ಬಿಡೋದೆ. ಇದೇ ಲೆಕ್ಕ. ಆರತಿ ಶಾಸ್ತ್ರ ಮಾಡ್ಬೋದು, ಮಾಡ್ದಾರ ಇರ್ಬೋದು. ನೀವೇನಾದ್ರು ನಿನ್ನ ಮಗಳು ಮಾಡಲೇಬೇಕು ಫಂಕ್ಷನ್ ಅನ್ನೋದಿದ್ರೆ ಇನ್ನೂ ವರ್ಷ ಬಿಟ್ಕೊಂಡು ಮಾಡಿ. ಸರಿಯಾ? ಈಗಲೇ ಮಾಡಬೇಕು ಅಂತ ಏನೂ ಇಲ್ಲ ಕಾನೂನು. ಈಗ ಸದ್ಯಕ್ಕೆ ಸೊಪ್ಪು ಹಾಕ್ಬೇಕು, ಈ ಮಡಿಕೆ ಗಿಡಕೆ ತೆಗಿಬೇಕಲ್ಲ, ಕುತ್ಕ ಕಲಿಬೇಡ್ದ. ಅದನ್ನೇ ಯೋಚನೆ ಮಾಡ್ತೇವೆ ಹೆಂಗೆ ಮಾಡೋದು ಅಂದ್ಬಿಟ್ಟು. ಈಗ ಮಡಿಕೆ ತೆಗಿಯೋಕ್ಕೆ ಈಗ ಯಾವ್ದು ಹಬ್ಬಗಳು ಬರ್ತವೆ, ಜಾತ್ರೆ ಹಬ್ಬ ಅಲ್ಲವ, ಅವಕ್ಕೆಲ್ಲವ ನಾವು ಹಿಂಗೆ ಮಡಿಕೆ ತೆಗಿದಾನೆ ಮಾಡೋಕ್ಕದ. ಮತ್ತು ಹೋಗಿ 500 ಇನ್ನೊಂದು ಮಾತು ಕೇಳ್ಕೊಬಂದ್ಬಿಡ್ತೀನಿ. ಹೊತ್ತಾಗೆ ಸಿಂಪಲಾಗಿ ಮಾಡಿಬಿಡೋದ ಬಿಡು. ಒಂದು ಮಾತಾ ಫೋನ್ ಮಾಡಿ ಕೇಳ್ಕೊಳ್ಳಿ. ಇಂಥ ದಿವ್ಸ ಮಾಡಿದ್ರೆ ಬರೀ ಸೊಪ್ಪು ಹಾಕೋದು ಸಿಂಪಲಾಗಿ ಮಾಡ್ತೀವಿ, ಯಾವಾಗ ಮಾಡವ ಅಂತ ಕೇಳ್ಕೊಳ್ಳಿ. ಮನೆ ಒಳಗೆ ಕುಣಿಸ್ಬಿಟ್ಟು ಒಂದು ಸೀರೆ ತಂದ್ಬಿಟ್ಟು ಸೋಗ್ಲೂದಿ ಮೇಕೆ ಕೇಳಿಸ್ಬಿಡೋದು, ಸೊಪ್ಪು ಹಾಕ್ಸ್ಬಿಟ್ಟು ಇದು ಮಾಡೋಕ್ಕಾಯ್ತದೆ. ಬೇಕಾದ್ರೆ ಫಂಕ್ಷನ್ ತಳಕ್ಕೆ ಮಾಡ್ಕೊಳ್ಳಿವ್ರಂತೆ. ಇವತ್ತು ಸುಮ್ಮನೆ ನೀವು ಕೈಲಿ ಕಾಸಿಲ್ದೋದಾಗ ಎಲ್ಲ ಪರದಾಡ್ಕೊಂಡು ಕುತ್ಕೊಂಡು ಮಾಡಲೇಬೇಕು ಅಂತ ಏನು ಕಾನೂನಿಲ್ಲ. ಆಮೇಲೆ ತಲೆಗೆಡ್ಸ್ಕೊಳ್ಳೋದು ಬೇಡ, ಸುಮ್ಕಿರಿ. ನೀನು ಹೇಳೋದು ಸರಿನೇ, ಸುಮ್ಕಿರು. ಇವತ್ತು ಸಾಲ ಮಾಡ್ಕೊಂಬಿಟ್ಟು ನಾಳೆಗೆ ಯಾರು ನಳ್ಳೋರು ಹಳ್ಳಕ್ಕೆ ಬೀಳಿ ಅಂತಾರೆ ಕಾಯ್ಕೊಂಡು ಕೂತವೆ ಬಡ್ಡೆವು ನಮ್ಮ ಮನೆಯವು. ಇನ್ನು ಆಮೇಲೆ ನಾವು ಹಳ್ಳಕ್ಕೆ ಬೀಳಿ ಅಂತಾರೆ ಕಾಯ್ಕೊಂಡು ಕೂತಾರೆ ಗೊತ್ತವ. ಅದು ನಿನ್ಗೆ ಗೊತ್ತಾ? ನನಗೆ ಯಾವತ್ತೋ ಗೊತ್ತು, ನಿಮ್ಗೆ ಈಗ ಗೊತ್ತಾಗದೆ ಅಷ್ಟೇ. ಅವ್ರು ಯಾವತ್ತೂ ನಿಮ್ಮನ್ನ ಆಸೆ ಮಾಡಲಿಲ್ಲ ಕಣ್ರಿ. ನಿಮ್ಮನ್ನ ಏನು ಆಸೆ ಮಾಡ್ತಿದ್ರು ಹೇಳ್ತಿರಲ್ಲ ನೀವು. ನೀರು ಹಾಕೊಂಡು ಎಷ್ಟು ದಿವಸ ಆಗೋದಲ್ಲ ಮಾತಿರ್ತಾರೆ, ಚಿನ್ನು ಅಂತಿರಲ್ಲ. ಯಾವಾಗ ಯಾರು ತಿರ್ಗಿ ನೋಡಿದಾರು? ಅವ್ರು ಯಾರು ತಿರ್ಗಿ ನೋಡಿದಾರೆ? ಇದು ಯಾವ್ದು ಗನ್ಬರಿ ಸುದ್ದಿ ಅಂದ್ಬಿಟ್ಟು ಅದನ್ನ ಹೇಳ್ಬೇಕಾಗಿತ್ತಾ? ಒಂದು ಸ್ವಲ್ಪ ಪ್ರೀತಿ ಇದ್ದಿದ್ರೆ ಯಾಕೆ ಬರ್ದಾನೆ ಇರ್ತಿದ್ರು? ಅವ್ರ ಮನೆಗೆ ಅವ್ರ ಬರೋಕ್ಕೆ ಕರಿಬೇಕಾಗಿತ್ತಾ? ಹೇಳಿ ನೀವೇ. ನಿಜಕ್ಕೂ ನಮ್ಮ ಮನೆ ಬಡ್ಡಿ ಮಕ್ಕಳು ಈ ಥರ ಕರ್ಬಲ್ ಬುದ್ಧಿ ಕಲ್ತವ್ರೆ ಅಂತ ನಾನು ಕನ್ಸಲ್ಲ ಅನ್ಕೊಂಡಿದ್ದಿಲ್ಲ ಕಲೆ. ಅವ್ರನ್ನ ನನ್ನ ತಮ್ಮನೇ ಆಗಲಿ, ನಮ್ಮ ಅವ್ವ, ನಮ್ಮ ಅಪ್ಪನೇ, ನಮ್ಮ ಅಜ್ಜಿ ತಾತನೇ ಆಗಲಿ ಅಲ್ಲ ಕಣಪ್ಪ, ಯಾರು ಬೇಡ, ನಮ್ಮ ತಾತ ಓಲಿ ಬೇರೆ ಬೇಡ, ನಮ್ಮ ತಾತನೇ ತಿರುಗಿ ನೋಡಿಲ್ವಲ್ಲ. ಎಷ್ಟು ಮಟ್ಟಿಗೆ ಇವರು ಕರ್ಬಲ್ ಬುದ್ಧಿ ಕಲ್ತವ್ರೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ನಾವು ಅಲ್ಲೇ. ಯಾವ ಥರ ಬುದ್ಧಿ ಕಲ್ತವ್ರೆ ಅಂದ್ಬಿಟ್ಟು. ಅಯ್ಯೋ, ಅವ್ರು ಕಲ್ತಿರೋ ಹೊಟ್ಟೆ ಬುದ್ಧಿ ನಿಮ್ಗೆ ಏನು ಗೊತ್ತು? ನಾವೇನಾದ್ರು ಹೇಳಿದ್ರೆ ಚಾಡಿ ಹೇಳ್ತಿದ್ದೀರಿ ಅಂತ ಕತ್ತಿದ್ರಿ ಅಂತ ನಾನು ಏನೂ ಹೇಳಿಲ್ಲ. ಈಗಲೇ ನಿಮಗೆ ಗೊತ್ತಾಯ್ತಾನೆ ಒಂದಲ್ಲ ಒಂದು ದಿವಸ ಅವ್ರ ಬುದ್ಧಿ ಎಲ್ಲ ಹೆಂಗೆ ಅಂತ. ಆಯಿತು ಬಿಡು, ಸಿಂಪಲಾಗಿ ಮಾಡೋಕ್ಕಾಯ್ತದೆ. ಅದಕ್ಕೇನಂತೆ ತಲೆನೇ ಕೆಡ್ಸ್ಕೊಳ್ಳೋದು ಬೇಡಕಲ್ಲ. ನಾವು ಜೋರಾಗಿ ಮಾಡಿ ಏನು ಯಾರಿಗೆ ಬೇಕಾಗಿತ್ತು ಅವರೆಲ್ಲರೂ ಕರಿಬೇಕಾಯ್ತದೆ. ಜೋರಾಗಿ ಮಾಡಿದ್ರೆ ನೋಡು, ಇಷ್ಟು ರಾತ್ರಿ ಫಂಕ್ಷನ್ ಮಾಡ್ಕೊಂಡು ಯಾರನ್ನೂ ಕರೆಯೋದಂಗೆ, ಅವ್ರ ಮನೆಯವ್ರು ಕರೆಯೋದಂಗೆ ನಿಷ್ಠೂರ, ಯಾರನ್ನೂ ನಿಷ್ಠೂರ ಮಾಡ್ಕೊಂಡು ಇವ್ರು ಕರೆದಿಲ್ಲ ಅಂತ ಅದಕ್ಕೂ ಜನ ಮಾತಾಡ್ತಾರೆ. ಅವ್ರು ಮಾತಾಡೋದು ಬೇಡ, ಬಿಡೋದು ಬೇಡ, ಸಿಂಪಲಾಗಿ ಮಾಡಿ ತಕ್ಕೋದು. ಆಮೇಲೆ ನೋಡ್ಕೊತೀನಿ ಯಾರು ಏನು ಮಾಡೋರು ಅಂತ. ಕರೀತಾರೆ ಅಂತಲೇ ಅವರು ಕಾಯ್ತಿರೋದು, ಕರಿತಾನೆ ಅವನು ಅಂತ ಕಾಯ್ತಾವ್ರೆ. ನನಗೆ ಗೊತ್ತು, ನಾನು ಕರೆಯೋಕ್ಕೂ ಇಲ್ಲ, ಫಂಕ್ಷನ್ ಮಾಡ್ತಾನೆ ಕರೆಯೋದು. ನಾನು ಇನ್ನು ಮಾಡಿತಿಲ್ಲ ಕಣಪ್ಪ. ನಮ್ಮ ಬಡಭಕ್ತಿಗೆ ನಾವು ಇದ್ದಾಗ ಮಾಡ್ಕೊಂಡು ನಾವೇನು ಮಾಡವ ಅಂತ ಅಂತೀನಿ. ಅಷ್ಟೇ ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಡಿ, ಸುಮ್ಕಿರಿ, ಎಲ್ಲ ಸರಿ ಇರ್ತದೆ. ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಬಿಡ್ರಿ. ಬೆಟ್ಟಕ್ಕೆ ಸೀರೆ ಹುಟ್ಟಿ ಸೈ ಅನ್ಸ್ಕೊಳಕ್ಕೆ ಯಾರ ಕೈಲೂ ಸಾಧ್ಯನೇ ಇಲ್ಲಕ್ಕಂತೆ. ಮೊನ್ಸ ಕಲಿತೀವಿ ಅಂತ ಕರ್ಬುಲ್ ಬುದ್ಧಿ ಇಷ್ಟು ಮಟ್ಕು ಹೊಟ್ಟೆ ಉರಿ ಬುದ್ಧಿ ಕರ್ಬುಲ್ ಬುದ್ಧಿ ಕಲ್ತಾರೆ ಮನೆ ಜನಗಳೇ. ಎಂಥ ಕರ್ಬುಲ್ ಬಡ್ಡಿ ಇರ್ಬೇಕು ಹೇಳು. ಮತ್ತೆ ಯಾವ್ಯಾವ ಥರ ಕರ್ಬುಲ್ ಬುದ್ಧಿ ಕಲ್ತಿದಾರೋ ಅಂತ ಕಲೀಲಿ ಬಿಡು, ಅವ್ರಿಗೆ ಒಳ್ಳೆಯದು. ಹಲೋ ಅಪ್ಪ, ಎಲ್ಲಿದ್ದೀರಪ್ಪ? ಯಾಕೆ ಹೇಳು. ಅಪ್ಪ ಬರ್ಬೇಕಾದ್ರೆ ಚಿನ್ನುಗೆ ಬೆಣ್ಣೆ ತಿರೋಗದೆ ಅಲ್ಲೇ ಡೈರಿಲಿ ಸಿಗ್ತದಲ್ಲ, ತಕಬಾ. ತತ್ತೀನಿ ಬಿಡು. ಸರಿ ಅಪ್ಪ, ಎಷ್ಟೊತ್ತಿಗೆ ಬರ್ತೀರಿ ಅಡುಗೆ ಮಾಡ್ಬೇಕಾ ಬರೋದಕ್ಕೆ? ಬೆಳಕದ್ಬಿಟ್ಟು ನಮ್ಗೆ ಮಾಡ್ಬೇಡ, ನಿಮ್ಗೆ ಮಾಡ್ಕೊ ಊಟ ಮಾಡಿ. ಏನಂತೆ, ಯಾಕೆ ಮಾಡಿದ್ರು? ಬೆಣ್ಣೆ ಬೇಕಂತೆ. ಅಲ್ಲಕಂದ್ರಿ ಮನೇಲಿ ತುಪ್ಪ ಅದಕ್ಕಂದ್ರೆ ಅವತ್ತು ನೀವು ಕೊಟ್ಟಿದ್ರಲ್ಲ, ತುಪ್ಪ ಹುಸಿ ಚೆನ್ನಾಗಿಲ್ಲ, ಅದನ್ನ ಊಟ ಮಾಡ್ಬೇಕು ತಾನೆ. ಬೆಣ್ಣೆನೇ ಆಗ್ಬೇಕು ಅಂದ್ರೆ ಹೆಂಗೆ? ಅಯ್ಯೋ ಶಿವನೇಕಂತ ಹೋಗತ್ತಾಗೆ. ಇವು ಇಕ್ಳುವೆ ಒಂಚೂರು ಅಡ್ಜಸ್ಟ್ ಮಾಡ್ಕೊಳಕ್ಕಿಲ್ಲ ಕಣ್ರಿ. ಇವು ಏನು ಎಲ್ಲರೂ ಲೆವೆಲೇ ಕೇಳ್ತವೆ.
ಅಯ್ಯೋ ಶಿವ ಭಗವಂತ. ಅಯ್ಯೋ ಬಡ್ಡಿ ಹಂಗೆ ಅವು ಕತ್ತಾಕು ಬಿಡತಾವು ನನಗೆ ತಲೆ ಕೆಟ್ಟೋದಂಗೆ ಆಗದೆ ಕಲೆ ಇವು ಕಿರಿಯವಳಿಗೆ ಸ್ಕೂಲಿಂದನೂ ಫೋನ್ ಮಾಡೋರು ಪೀಚ್ ಕಟ್ಟಿ ಅಂದ್ಬಿಟ್ಟು ಹಾಳಾದ ಬಡ್ಡಿ ಅದ ನಾನು ಗೌರ್ಮೆಂಟ್ ಸ್ಕೂಲ್ಗೆ ಹೋಯ್ತಿದ್ದು ಮಕ್ಕಳನ್ನ ಅವ್ನು ಬಡಿಯೋದು ಮಾತು ಕಟ್ಕೊಂಡು ನಾನು ಸೇರಿಸ್ಬಿಟ್ಟು ತಲೆ ಕೆಟ್ಟೋದಂಗೆ ಆಗದೆ ದಿವ್ಸಕ್ಕೆ ಹೊಸತಿ ಫೋನ್ ಮಾಡ್ತಾರೆ ಪೀಚ್ ಕಟ್ಟಿ ಅಂತ ಅವಳಿಗೆ ಹಾಲು ಕಟ್ಟೋದನ್ನ ನೀನು ಅಡುಗೆ ಮಾಡ್ಬಿಟ್ಟು ಇವಳಿಗೆ 15,000 ರೂಪಾಯಿ ಪೀಚ್ ಕಟ್ಟಬೇಕು. ಮಾಡೋ ಕೆಲಸ ಇಲ್ಲ ನಿಮಗೆ. ಅಲ್ಲ ಯಾವ ಪಾಟಿ ಸಾಲ ಮಾಡ್ಕೊತಾ ಇದ್ರಿ ನೀವು? ಹಿಂಗೆ ಸಾಲ ಮಾಡ್ಕೊ ಉದ್ದಿಕ್ಕೂ ನಾವು ಹೋಯ್ತಾ ಇದ್ರೆ ನಾವು ಉದ್ಧಾರ ಆಗೋದು ಯಾವಾಗ? ಎಷ್ಟು ಹೋದ್ರು ಅಷ್ಟೇ ಹೆಣ್ಮಕ್ಳು ಏನು ಸಂಬಳ ತಂದು ಕೊಡ್ತೀರ ನಿಮಗೆ? ಅವ್ರು ಕೆಲಸ ತಗೊಂಡ್ರು ಅವ್ರು ಗಂಡನ ಮನೆಗೆ ಹೋಯ್ತದೆ ಒಟ್ಟು ದುಡ್ಡು ನಿಮಗೆ ಬಂದದ? ಏನೋ ಇರೋ ಗಂಟೆ ಒಂದು ಏನೋ ಮದುವೆ ಮಾಡೋ ಗಂಟೆ ಒಂದು 4 ಅಕ್ಷರ ಕಲಿಸ್ಬೇಕು ಅಷ್ಟೇ. ನಿಮಗೂ ಬುದ್ಧಿ ಲೆಕ್ಕ ಸುಮ್ಕಿರಿ. 2.5 ಲಕ್ಷ ಕೊಟ್ಟು ಸೇರಿಸ್ಬೇಕಾಗಿತ್ತು ಅವಳನ್ನ. ಏನಾರು ಮಾಡ್ಕೊಳ್ಳಿ ಹೋಗು. ಅವ್ನು ಹೇಳಿದ್ನಲ್ಲ ದೊಡ್ಡ ಮನ್ಸ ನಾನು ಕಟ್ಕೊತೀನಿ ಪಿಜ್ಜಾ ಅಂತ ಅವ್ನು ಕೊಡ್ತಾನೆ ಅಂದ್ಬಿಟ್ಟು ನನಗೇನು ಓದ್ತೀನಿ ಅನ್ಕೊಂಡು ಸುಮ್ಮನೆ ಅದೇ ಇವ್ನು ಈ ಥರ ಬೆನ್ನು ಚೂರಿ ಆಗ್ತಾನೆ ಅಂತ ಯಾರು ಕಂಡಿದ್ದಾರು? ಇವ್ರ ಬುದ್ಧಿಗಳ ಇವ್ರು ಒಳರ ಮಾವ ಯಾರೋ ಕಂಡಿಡ್ದಿದ್ದಾರು. ಯಾವ್ಯಾವ ಥರದಲ್ಲಿ ಬುದ್ಧಿ ಕಲ್ತವ್ರೆ ಯಪ್ಪ ದೇವ್ರೆ ಭಗವಂತ. ಇವ್ರು ಹೊಟ್ಟೆ ಊರಿ ಇವ್ರು ಕೊರ್ಬುಲ್ತಾನವ ನಮ್ಗೆ ನಿಜಕ್ಕೂ ಪತ್ತೆ ಚಕ್ಕೂ ಹಾಕಿಲ್ಲ ಕಲೆ ಮಾತ್ರ. ಹೆಂಗೆ ಮಾಡೋಣ ಹೇಳು? ಏನು ಸ್ಕೂಲಿಗೆ ಫೋನ್ ಮಾಡಿ ಸಾಯಿಸ್ತಾ ಕುಂತವ್ರೆ ಇವೋ ಏನತ್ತಾಗ ಅದೇ ಆಗಬೇಕು ಇದೇ ಆಗಬೇಕು ಅಂತವೆ. ಏನಾದ್ರು ಮಾತಾಡಿಯಾ ನೋಡಿ ನಮ್ಮ ಅಪ್ಪ ಹಿಂಗೆ ಮಾತಾಡ್ತಾನಲ್ಲ ಅಂತವೆ. ಸುಮ್ಕಿರತ್ತಾಗೆ ಏನು ತಲೆ ಕೆಟ್ಟೋದಂಗೆ ಆಗತ್ತೆ ಚಿಟ್ಟು ಹಿಡ್ದಂಗೆ ಆಗ್ಬಿಟ್ಟದೆ. ನೀವೇ ಅಡ್ವರ್ಟ್ ಮಾಡ್ಕೊಂಡ್ರೆ ಸುಮ್ಕಿರಿ. ನಾವು ಇದ್ದಿದ್ರಲ್ಲಿ ಇವೆಲ್ಲ ಹಿಂಸೆನೇ ಇಲ್ಲ. ಸುಮ್ಮನೆ ಆರಾಮಾಗಿ ತಾಗೆ ಕಾಲ ಕಳ್ಕೊಂಡು ಹೋಗ್ಬೋದಾಯ್ತು. ಎಲ್ಲ ತಂದಾಕರು ಅಚ್ಚುಕಟ್ಟಾಗಿ ಉಣ್ಕೊಂಡು ತಿನ್ಕೊಂಡು ಚೆನ್ನಾಗಿರ್ಬೋದಾಗಿತ್ತಾನೆ. ನೀವು ಮಾಡ್ಕೊಂಡಿರೋ ಕೆಲಸಗಳು ಒಂದು ಯಾವಾಗ ಮಾಡಿಲ್ಲಕ್ಕ ಸುಮ್ಕಿರಿ ನೀವು. ಇದ್ದಿದ್ರೆ ಅಲ್ಲೇ ಪೀಜ್ ಕೊಟ್ಟರು ಸಾಮಾನು ಸರಂಜನ್ ತಂದಾಕರು ಕಾಸಿನಂಗೆ ಉಳ್ಕೊತಿತ್ತಿಲ್ವ ನಮ್ಮ ಕಾಸು? ಈಗ ಅಂಗಡಿ ಸಂಪಾದನೆಗ ಕಾಸಿದಂತಾನೆ ನಾವು ಮನೆ ತಗೊಳಕಾಯ್ತಿತ್ತ ಇಲ್ಲ ಒಡವೆ ತಗೊಳಕಾಯ್ತಿತ್ತ? ನಾವು ಆಗ್ಲಿಂದ ಬೇರೆ ಇದ್ದಿದ್ರೆ ಹೇಳಿ ನೀವೇ. ನಿಮ್ಗೆ ಏನಾದ್ರು ಹೇಳಿದ್ರೆ ನಾನು ಮಾತಾ ನೀವು ಅರ್ಥನೇ ಮಾಡ್ಕೊಂಡಿಲ್ಲ. ನೀವು ಸುಮ್ಮನೆ ಅಲ್ಲಿ ಇದ್ಬಿಟ್ಟಿದ್ರೆ ನಾವು ಇವೆಲ್ಲ ಪರದಾಟವೇ ಇಲ್ಲ. ಪರವಾಗಿಲ್ಲ ಬಿಡ್ಲೆ. ಏನೋ ಬಡ್ಡಿ ಹಾಕ್ಲಿಂದಾನೆ ಏನು ಇಲ್ಲಿ ಬೆಳ್ಕರಿತಲ್ಲ ಅದೇನೋ ಒಂದಂಗಾಯ್ತು. ಆ ಬಡ್ಡಿ ಹಾಕ್ಲು ಸುದ್ದಿ ಕಟ್ಕೊಂಡು ನಮ್ಗೆ ಏನೋ ಸುದ್ದಿನ ಮಾತಾಡ್ಬೇಡ ಸುಮ್ಕಿರು. ಹೊತ್ತ ಕ್ವಾಪಕ್ಕೆ ನನಗೆ ಹೆಂಗರ್ತದೆ ಗೊತ್ತಾ? ಕ್ವಾಪ ನನಗೆ ಸಹಿಸಿ ನನಗೂ ಸಾಕಾದಂಗೆ ಆಗದೆ ಅವ್ರ ಆಟಗಳ ಅವ್ನು ಮಾತು ಕಟ್ಕೊಂಡು ನಾನು ಹೋಗಿ ಪ್ರೈವೇಟ್ ಸ್ಕೂಲು ಪ್ರೈವೇಟ್ ಕಾಲೇಜ್ ಸೇರಿಸ್ಬಿಟ್ಟು ಇವತ್ತು ಕಣ್ಣು ಬಾಯಿ ಬಿಡಂಗಾಗದೆ. ಏನೋ ದೊಡ್ಡದಾಗಿ ಚೆನ್ನಾಗಿ ಓದಿಸ್ತಾ ಬಕ್ಕ ನನಗೆ ಯಾವ್ಯಾವ ಥರದಲ್ಲಿ ನಾಟಕ ಆಡ್ದಾಗ ಗೊತ್ತಾ? ಮನೆಯವ್ರಿಗೆ ಸಹಾಯ ಮಾಡವು ಬಡ್ಡೆವು ನಮಗೆ ಮಾಡೋಕ್ಕಿಲ್ವಲ್ಲ ಹೇಳು? ಬೇಕಾದಂಗೆ ಎಲ್ರಿಗೂ ಸಹಾಯ ಮಾಡ್ತಾರೆ, ನಮಗೆ ಮಾಡೋಕ್ಕಿಲ್ಲ. ಅಯ್ಯೋ ರೀ, ಒಂದು ವಿಷಯ ಗೊತ್ತಾ? ಇವ್ರು ನಿಮ್ಮ ಚಿಕ್ಕವ ನಿಮ್ಮ ಆಂಟಿ ಗಗಂಟಿ ಸಾಯ್ತ್ರಕ್ಕೆ ಒಂದು ಮಗನಿಗೆ ಮಾದೇವ ಅದೆಷ್ಟೋ 5 ಲಕ್ಷ 6 ಲಕ್ಷದ ಕಡೆ ಲೋನ್ ಮಾಡಿಸ್ಕೊಟ್ಟಿದ್ದಾರಂತೆ ಕಣ್ರಿ. ಸೂರುಟಿ ಕೊಟ್ಟು ತಾನೇ ಅದೇನೋ ತರಕಾರಿ ಅಂಗಡಿ ಓಪನ್ ಮಾಡೋಕ್ಕೆ. ಈಗ ಯಾವಾಗ ಮಾಡಾರಂತೆ ಇನ್ನೊಂದು ವಾರದಲ್ಲೆಲ್ಲ ಓಪನ್ ಆದಂತೆ ಕಣ್ರಿ. ದೊಡ್ಡದಾಗಿ ತರಕಾರಿ ಅಂಗಡಿ ಓಪನ್ ಮಾಡಿಕೊಟ್ಟನಂತಲ್ಲ. ನಾನು ಹೇಳೋದೊಂದು ಎಲ್ಲಾರೇ ನಮ್ಮ ಅಣ್ಣ ಬದುಕಲಿ ಅನ್ನೋದು ಒಂದು ಮನ್ಸಲ್ಲೇ ಬನ್ನಿವಲ್ರಿ. ಇವರು ಸಹಾಯ ಮಾಡೋದು ನಿಮಗೆ ಮಾಡೋಣ. ನಿಮ್ಮ ಅಂಗಡಿ ಪಕ್ಕದಲ್ಲಿ ತರಕಾರಿ ಅಂಗಡಿ ಓಪನ್ ಮಾಡ್ಕೋಬೋದಾಗಿತ್ತಲ್ಲ? ಆಯ್ತಿತ್ತಿಲ್ವಾ? ನೀವು ತರಕಾರಿ ನೋಡ್ಕೊಂಡು ಹಂಗೆ ಬಂದವ್ರು ಸಾಮಾನು ಕೊಟ್ಕೊಂಡು ಹೋಗಾಯ್ತಿತ್ತಿಲ್ವಾ? ಓ ಮಾಡಿದ್ರೆ ಯಾಕೆ ಆಯ್ತಿತ್ತಿಲ್ಲ? ಮಾಡಬೇಕಲ್ಲ. ಒಟ್ಟೂರಿ ಜನಗಳ್ಕೊಂಡು ಮಾಡ ಮನೆ ಜನಗಳು ಕರ್ಬುಲ್ ಜನ ಸರಿ ಇಲ್ಲಕ್ಕ ಸುಮ್ಕಿರು. ಒಟ್ಟೂರಿ ಮಾಡ್ಕೊಂಡು ಕರ್ಬುಲ್ತನ ಮಾಡ್ಕೊಂಡೆ ಬಂದು ಉದ್ದಿಕ್ಕೂ ಅವರು ನಾನು ಬುತ್ಕ ಸಹಿಸ್ಬಿಟ್ಟಾರೆ ನಮ್ಮ ಮನೆ ಜನಗಳು. ಹೇಳ್ತೀಯಲ್ಲ ಯಾವ ಬಡ್ಡಿ ಹಾಕ್ಲಿ ಒಂಥರಕ ಸುಮ್ಕಿರು. ಇರಲಿ ಸುಮ್ಕಿರು. ಅದು ಎಷ್ಟು ತಿಸ್ಕಂಟ ನಮ್ಮ ಅವ್ವ ಬ್ಯಾರೆಲ್ಲ ಬಿಟ್ಟಾಕವ. ನಮ್ಮ ಅವ್ವನಿಗೂ ಬೇಡವಾಗೋದು ನಾನು. ಅವಳೇ ಮಾತಾಡ್ದವಳೆ ಎಲ್ಲನ ಮಾತಾಡಿ ಮುಟ್ಟಿ ಮಾತಾಡಿ ನಿಷ್ಠೂರ ಮಾಡ್ಕೊಂಡವ್ರು ಅವರೇ. ಇವತ್ತು ನನ್ನ ಮುಗಿನ ನೋಡಕ್ಕೆ ಬರ್ನಿಲ್ವಲ್ಲ. ಫಂಕ್ಷನ್ ಮಾಡೋರು ನಾನು ಕರಿಕಲಕ್ಕಲ್ಲ ಅವ್ನ ಮಾತ್ರ. ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು ಕಣ್ರಿ. ಅದು ನಾನು ಹೇಳಂಗಿದ್ದದ? ಕರೆದು ಬಿಡೋದು ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.